ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್. ಗೆಳೆಯರೇ, ನಂದಿ ಟ್ರಾವೆಲಿಂಗ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ಈ ದಿನ ನಾವು ಮಹಿಳೆಯರು ತಂಡೋಪತಂಡವಾಗಿ ಹೋಗಿ ದೇವರನ್ನು ನಮಿಸಿ ತಮ್ಮ ಹರಕೆಯನ್ನು ತೀರಿಸಿ ಬರುವ ಒಂದು ಶಕ್ತಿಯುತವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ, ನಾವು ಅಲ್ಲಿಗೆ ಯಾವ ರೀತಿ ಬಸ್ಸಿನಲ್ಲಿ ಪ್ರಯಾಣ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳಿದುಕೊಳ್ಳೋಣ. ಇವತ್ತು ನಾವು ಹೊರಡುವ ಸ್ಥಳದ ಹೆಸರು ಬಂದು ಕಬ್ಬಾಳಮ್ಮ ದೇವಾಲಯ ಮತ್ತು ಕಬ್ಬಾಳಮ್ಮ ದೇವಿಯ ಬೆಟ್ಟ. ಗೆಳೆಯರೇ, ಕರ್ನಾಟಕದ ಪ್ರಮುಖ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ಒಂದಾಗಿರುವ ಶ್ರೀ ಕಬ್ಬಾಳಮ್ಮ ದೇವಾಲಯದ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ಈ ಕಬ್ಬಾಳಮ್ಮ ದೇವಾಲಯವು ಭಕ್ತರ ಕಷ್ಟಗಳನ್ನು ನಿವಾರಿಸುವ ಮಹಿಮೆಗಾಗಿ ಪ್ರಸಿದ್ಧವಾಗಿದೆ. ಈ ದೇವಾಲಯದ ವಾಸ್ತುಶಿಲ್ಪವು ಅತ್ಯಂತ ಅಚ್ಚುಕಟ್ಟಾಗಿದೆ. ಈ ಆಲಯವು ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಶೈಲಿಯಿಂದ ಕೂಡಿದ್ದು, ಪಾರ್ವತಿ ದೇವಿಯ ಸ್ವರೂಪಿಯಾದ ಕಬ್ಬಾಳಮ್ಮ ದೇವಿಯು ಗರ್ಭಗುಡಿಯಲ್ಲಿ ನೆಲೆಸಿದ್ದಾಳೆ. ಶ್ರೀ ಕಬ್ಬಾಳಮ್ಮ ದೇವಿಯ ದರ್ಶನಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8:30 ತೆರೆದಿರುತ್ತದೆ. ದರ್ಶನಕ್ಕೆ ಯಾವುದೇ ಡ್ರೆಸ್ ಕೋಡ್ ನಿರ್ದಿಷ್ಟ ಇಲ್ಲ. ಸಹಜವಾದ ಸಾಂಪ್ರದಾಯಿಕ ಉಡುಗೆ ಧರಿಸಿ ನೀವು ದರ್ಶನ ಮಾಡಬಹುದು. ಈಗ ನಾವು ಶ್ರೀ ಕಬ್ಬಾಳಮ್ಮ ದೇವಿಯ ದೇವಸ್ಥಾನಕ್ಕೆ ಬೆಂಗಳೂರಿನಿಂದ ಯಾವ ರೀತಿ ಬಸ್ಸಿನಲ್ಲಿ ಪ್ರಯಾಣ ಮಾಡಬಹುದು ಅಂತ ತಿಳಿದುಕೊಳ್ಳೋಣ. ಕಬ್ಬಾಳಮ್ಮ ದೇವಿಯ ದೇವಸ್ಥಾನಕ್ಕೆ ಬೆಂಗಳೂರಿನಿಂದ ಹೋಗೋದಕ್ಕೆ ಡೈರೆಕ್ಟ್ ಆದ ಬಸ್ ಫೆಸಿಲಿಟಿ ಇಲ್ಲ. ಆದ್ದರಿಂದ ನಾವು 2 ಮಾರ್ಗವಾಗಿ ಹೋಗಬಹುದು. ಒಂದು ಕನಕಪುರ ಹೋಗಿ ಸೇರಿದರೆ ಅಲ್ಲಿಂದ ನಿಮಗೆ ಈ ದೇವಾಲಯಕ್ಕೆ ಬರೀ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ಇಲ್ಲವೆಂದರೆ ನೀವು ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ನೀವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡಬಹುದು. ಈಗ ನಾವು ಬೆಂಗಳೂರಿನಲ್ಲಿರುವ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ಚನ್ನಪಟ್ಟಣಕ್ಕೆ ಬಸ್ಸಿನಲ್ಲಿ ಪ್ರಯಾಣ ಮಾಡೋಣ. ಬೆಂಗಳೂರಿನಿಂದ ಚನ್ನಪಟ್ಟಣಕ್ಕೆ ಒಂದು ವ್ಯಕ್ತಿಗೆ 66 ರೂಪಾಯಿ ಟಿಕೆಟ್ನ ದರ ಆಗುತ್ತದೆ. 1.5 ಅವರ್ ಜರ್ನಿ ಆಗುತ್ತದೆ. ಈಗ ನಾವು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದು ಸೇರಿದ್ದೀವಿ. ಇಲ್ಲಿಂದ ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕಾದರೆ ನಮಗೆ ಅನೇಕ ಬಸ್ಸುಗಳ ವ್ಯವಸ್ಥೆ ಇದೆ. ಆದ್ದರಿಂದ ಇಲ್ಲಿರುವ ಟಿಕೆಟ್ ಕೌಂಟ್ರಲ್ಲಿ ಹೋಗಿ ನಾವು ಯಾವ ಟೈಮ್ಗೆ ಯಾವ ಬಸ್ ಹೋಗುತ್ತೆ ಅಂತ ತಿಳ್ಕೊಂಡು ಅಲ್ಲಿಂದ ನಾವು ಬಸ್ಸಿನಲ್ಲಿ ಪ್ರಯಾಣ ಮಾಡೋಣ. ಇಲ್ಲಿಂದ ಒಂದು ವ್ಯಕ್ತಿಗೆ 30 ರೂಪಾಯಿ ಟಿಕೆಟ್ನ ದರ ಆಗುತ್ತದೆ. 45 ನಿಮಿಷ ಜರ್ನಿ ಆಗುತ್ತದೆ ಫ್ರೆಂಡ್ಸ್. ಬಸ್ ಇಳಿದ ತಕ್ಷಣ ನಮ್ಮ ಬಲಭಾಗಕ್ಕೆ ನಾವು ಹೊರಟ್ರೆ ಇಲ್ಲಿ ಗೇಟ್ ಹತ್ರ ತುಂಬ ಜನ ನಿಂತಿರೋದು ನೋಡ್ತೀವಿ. 1 ನಿಮಿಷ ನಾವು ಅವರನ್ನು ಗಮನಿಸಿದ್ರೆ ನಮ್ಮ ಆಶ್ಚರ್ಯಕ್ಕೆ ಮಿತಿ ಇಲ್ಲ. ಏಕೆಂದರೆ ಎಲ್ಲ ದೇವಸ್ಥಾನಗಳಲ್ಲೂ ದೇವರಿಗೆ ನಮಿಸಿ ತೆಂಗಿನಕಾಯಿಯನ್ನು ಹೊಡೆಯೋದನ್ನು ನಾವು ನೋಡ್ತೀವಿ. ಆದರೆ ಈ ದೇವಸ್ಥಾನದ ಹತ್ರ ದೇವರಿಗೆ ನಮಿಸಿ ಬೇಲದ ಕಾಯಿಯನ್ನು ಮಕ್ಕಳು, ದೊಡ್ಡವರು, ಹೆಂಗಸರು ಎಲ್ಲರೂ ಹೊಡೆಯೋದನ್ನು ನಾವು ನೋಡಬಹುದು. ಹಲವಾರು ವರ್ಷಗಳ ಹಿಂದೆ ಬಡವರು ಈ ದೇವಾಲಯಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಈ ದೇವಿಗೆ ತಿಳಿಸಿ ಅವರ ಕಷ್ಟ ನೀಗಿದರೆ ಬೇಲದ ಕಾಯಿ ಹೊಡೆಯುವುದಾಗಿ ಪ್ರಾರ್ಥಿಸಿಕೊಂಡು ಹೋಗಿದ್ದಾರೆ. ಅವರ ಪ್ರಾರ್ಥನೆ ಈಡೇರಿದ ನಂತರ ಅವರು ಬಂದು ಇಲ್ಲಿ ಬೇಲದ ಕಾಯಿಯನ್ನು ಹೊಡೆದಿದ್ದಾರೆ. ಆಗಿನಿಂದಲೂ ಈಗಿನವರೆಗೂ ಅದೇ ಪದ್ಧತಿ ರೂಢಿಯಲ್ಲಿದೆ. ಈ ಕಬ್ಬಾಳಮ್ಮ ದೇವಿಯ ದೇವಸ್ಥಾನದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಯಂದು ಈ ದೇವಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾರೆ. ಈ ಕಬ್ಬಾಳಮ್ಮ ದೇವಿಯ ದೇವಸ್ಥಾನದಲ್ಲಿರುವ ನಂದಿಯ ವಿಗ್ರಹಕ್ಕೆ ಹರಕೆಗಳನ್ನು ಈಡೇರಿಸುವ ಶಕ್ತಿ ಇದೆ ಎಂದು ಇಲ್ಲಿನ ಜನರು ನಂಬುತ್ತಾರೆ. ಹಾಗೆ ಶಿವರಾತ್ರಿ ಮತ್ತು ದೀಪಾವಳಿಯಂತಹ ದೊಡ್ಡ ಹಬ್ಬಗಳಲ್ಲಿ ಶಿವರಾತ್ರಿಯಂದು ಈ ಕಬ್ಬಾಳಮ್ಮ ದೇವಸ್ಥಾನದ ಹತ್ರ 5 ದಿನಗಳ ಜಾತ್ರೆ ನಡೆಯುತ್ತದೆ.
ಇಲ್ಲಿ ಸಾವಿರಾರು ಭಕ್ತರು ಬಂದು ಆಗ ಪೂಜೆ ಸಲ್ಲಿಸಿ ತಮ್ಮ ಹರಕೆಯನ್ನು ತೀರಿಸಿಕೊಂಡು ಹೋಗುತ್ತಾರೆ. ಈಗ ನಾವು ಶ್ರೀ ಕಬ್ಬಾಳಮ್ಮ ದೇವಿಯ ದರ್ಶನ ಮಾಡಿಕೊಂಡ್ವಿ. ಇನ್ನು ನಾವು ಈ ಕಬ್ಬಾಳಮ್ಮ ದೇವಸ್ಥಾನದ ಕಬ್ಬಾಳಮ್ಮ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಈ ದೇವಸ್ಥಾನದಿಂದ ಹೊರಗೆ ಬಂದರೆ ನಮಗೆ ದೇವಸ್ಥಾನದ ಗೇಟಿನ ಎದುರುಗಡೆ ಒಂದು ರಸ್ತೆ ಕಾಣಿಸುತ್ತೆ. ಆ ರಸ್ತೆಯಲ್ಲಿ ಮುಂದೆ ಹೋಗಿ ಬಲಕ್ಕೆ ತಿರ್ಕೊಂಡ್ರೆ ನಮಗೆ ಊರು ಕೊನೆಯಲ್ಲಿ ಮಣ್ಣಿನ ರಸ್ತೆ ಬರುತ್ತೆ. ಈ ರಸ್ತೆಯಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರಷ್ಟು ನಡ್ಕೊಂಡು ಹೋಗಬೇಕು ಫ್ರೆಂಡ್. ಅಲ್ಲಿ ಒಂದು ಸಣ್ಣ ಗುಡಿ ಇದೆ. ಆ ಗುಡಿಯ ಗೋಡೆಯ ಮೇಲೆ ಬೋರ್ಡ್ ಹಾಕಿರ್ತಾರೆ, ಕಬ್ಬಾಳಮ್ಮ ಬೆಟ್ಟಕ್ಕೆ ಹೋಗುವ ದಾರಿ ಅಂತ. ಪಕ್ಕದಲ್ಲೇ ಒಂದು ಅಂಗಡಿ ಕೂಡ ಇದೆ ಫ್ರೆಂಡ್ಸ್. ಈ ಅಂಗಡಿಯಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸು, ವಾಟ್ರು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಈ ಬೆಟ್ಟವನ್ನು ಹತ್ತಬೇಕಾದ್ರೆ ನೀವು ಫ್ರೆಂಡ್ಸ್ ಬೆಳಗಿನ ಟೈಮ್ನಲ್ಲಿ ಹೋಗಿ ಹತ್ತಿ. ಏಕೆಂದರೆ ಸಂಜೆ 4 ಗಂಟೆ ಮೇಲೆ ಬೆಟ್ಟದ ಮೇಲೆ ಯಾರೂ ಇರೋದಿಲ್ಲ. 4 ಗಂಟೆಗೆಲ್ಲ ಅಲ್ಲಿರುವ ಅರ್ಚಕರು ಕೂಡ ಕೆಳಗೆ ಬಂದುಬಿಟ್ಟಿರ್ತಾರೆ. ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟಕರವಾಗಿ ಇರುತ್ತದೆ ಫ್ರೆಂಡ್ಸ್. ಇನ್ನೊಂದು, ಅಲ್ಲಿ ಮೇಲೆ ನಿಮಗೆ ನೀರಿನ ವ್ಯವಸ್ಥೆ ತುಂಬ ಕಮ್ಮಿ ಇದೆ. ಆದ್ದರಿಂದ ನೀವು ಹೋಗುವಾಗಲೇ ಒಂದು ಬಾಟ್ಲು ನೀರನ್ನು ತೆಗೆದುಕೊಂಡು ಹೋದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಈ ಬೆಟ್ಟದಲ್ಲಿ ಸುಮಾರು 10ನೇ ಶತಮಾನ ಮತ್ತು 12ನೇ ಶತಮಾನದ ನಡುವೆ ಜೈನರು ಇಲ್ಲಿ ಇದ್ದರು ಎಂದು ತಿಳಿದು ಬರುತ್ತದೆ. ಅವರಿಗೆ ಈ ಬೆಟ್ಟವನ್ನು ಹತ್ತಲು ಸುಲಭವಾಗಲಿ ಎಂದು ಹೊಯ್ಸಳರ ಮತ್ತು ಗಂಗರ ಪೀರಿಯಡ್ನಲ್ಲಿ ಇಲ್ಲಿ ಸುಮಾರು ಸ್ಟೆಪ್ಸ್ಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಣ್ಣ ಸಣ್ಣ ಸ್ಟೆಪ್ಸ್ಗಳು ರಾಜರ ಕಾಲದಲ್ಲಿ ಕಟ್ಟಿಸಿರುವಂಥದ್ದು ಇದೆ. ಕಬ್ಬಾಳು ಗ್ರಾಮದಲ್ಲಿ ಕಬ್ಬಾಳು ದುರ್ಗವೆಂಬ 7 ಸುತ್ತಿನ ಕೋಟೆ ಇದೆ. ಕಬ್ಬಾಳು ದುರ್ಗವನ್ನು ಮೈಸೂರು ಅರಸರು ಹೈದರಾಲಿ, ಟಿಪ್ಪು ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಕೈದಿಗಳನ್ನು ಬೆಟ್ಟದ ಮೇಲಿನಿಂದ ತಳ್ಳಿ ಅವರಿಗೆ ಮರಣದಂಡನೆಯನ್ನು ವಿಧಿಸುತ್ತಿದ್ದರು. ಹೀಗೆ ಒಂದು ಕೈದಿಯನ್ನು ಬೆಟ್ಟದ ಮೇಲಿನಿಂದ ತಳ್ಳುವಾಗ ಆತನು ಕಬ್ಬಾಳಮ್ಮ ದೇವಿಗೆ ಮೊರೆ ಹೊಕ್ಕು ತನ್ನನ್ನು ಕಾಪಾಡು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಅವನು ಬೆಟ್ಟದ ಮೇಲಿನಿಂದ ಬಿದ್ದರೂ ಸಹ ಸಾಯದೆ ಬದುಕಿರುತ್ತಾನೆ. ಆಗ ಆತನು ಆ ದೇವಿಗೆ ಚಿನ್ನದಲ್ಲಿ ಕಿರೀಟ ಮಾಡಿಕೊಡುತ್ತಾನೆ. ಈಗಲೂ ಇದು ಶಿವರಾತ್ರಿಯಂದು ಈ ದೇವಿಗೆ ಆ ಕಿರೀಟವನ್ನು ತೊಡಿಸುತ್ತಾರೆ. ಈ ಬೆಟ್ಟದ ಮೇಲೆ ಸಣ್ಣ ಸಣ್ಣ 2 ಗುಡಿಗಳಿದೆ. ಮತ್ತು ರಾಜರ ಕಾಲದಲ್ಲಿ ಕಟ್ಟಿಸಿದ ಕಾರಾಗೃಹ ಒಂದಿದೆ. ಬೆಟ್ಟದ ಮೇಲಿಂದ ವ್ಯೂ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಫ್ರೆಂಡ್ಸ್, ತುಂಬ ರಮಣೀಯವಾಗಿದೆ. ಇನ್ನೊಂದೇನೆಂದರೆ ಇಲ್ಲಿಂದ ನಾವು ಸನ್ಸೆಟ್ನ ಕೂಡ ನೋಡ್ಬೋದು. ಆದರೆ ನಾವು ಅದಕ್ಕೆ 5:30-6 ಗಂಟೆ ಟೈಮ್ಗೆ ಅಲ್ಲಿ ಇರಬೇಕಾಗುತ್ತದೆ. ಅಲ್ಲಿಂದ 5:30-6 ಗಂಟೆಗೆ ನಾವು ಕೆಳಗಿಳಿದು ಬರೋದು ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ದಯವಿಟ್ಟು ನೀವು ಸನ್ಸೆಟ್ ಏನು ನೋಡೋಕ್ಕೆ ಹೋಗಬೇಡಿ. ಬೇಗನೆ 4:15 ಗಂಟೆಗೆ ಬೆಟ್ಟ ಇಳಿದು ಕೆಳಗೆ ಬನ್ನಿ. ಏಕೆಂದರೆ ಇಳಿಜಾರಾದ ಈ ಬೆಟ್ಟ ಇಳಿಯೋದು ಸ್ವಲ್ಪ ಕಷ್ಟನೇ ಆಗುತ್ತದೆ. ಧೈರ್ಯವಾಗಿ ಸ್ನೇಹಿತರ ಸಹಾಯ ತಗೊಂಡು ಇಳಿದು ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇರೋ ನನ್ನ ಎಲ್ಲ ಸ್ನೇಹಿತರಿಗೂ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ನನ್ನ ರಿಕ್ವೆಸ್ಟ್ ಇದು. ಅದೇನೆಂದರೆ 4 ಗಂಟೆ ಮೇಲೆ ಈ ಬೆಟ್ಟವನ್ನು ಹತ್ತೋ ಸಾಹಸ ಯಾರೂ ಮಾಡಬೇಡಿ. ಯಾಕಂದರೆ ನಿಮಗೆ ಅಲ್ಲಿ ಹೆಲ್ಪ್ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ ಯಾವ ವ್ಯಕ್ತಿನೂ ಬರೋಕ್ಕೆ ಸಡನ್ನಾಗಿ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿರ್ತೀರ. ಇನ್ನೊಂದೇನೆಂದರೆ ನಿಮಗೆ ಬೆಟ್ಟದ ಮೇಲಿಂದ ಕೆಳಗವರೆಗೂ ಮೆಟ್ಲುಗಳು ಕೂಡ ಇಲ್ಲ. ಆದ್ದರಿಂದ ಇಳಿಯೋದು ಸ್ವಲ್ಪ ಕಷ್ಟವೂ ಆಗುತ್ತೆ. ಅಂಥ ಟೈಮಲ್ಲಿ ನಿಮಗೆ ಕತ್ತಲಾಗೋದ್ರೆ ತುಂಬಾ ಕಷ್ಟ ಆಗುತ್ತೆ. ನನ್ನ ಈ ಮಾತನ್ನ, ನನ್ನ ಈ ರಿಕ್ವೆಸ್ಟ್ನ ದಯವಿಟ್ಟು ಪಾಲಿಸಿ ಫ್ರೆಂಡ್ಸ್. ನಾನು ಸೇಫಾಗಿ ಬೆಟ್ಟ ಇಳಿದು ಕೆಳಗೆ ಬಂದಿದ್ದೀನಿ. ಈಗ ನಾನು ಈ ದೇವಸ್ಥಾನದ ಮುಂದುಗಡೆ ಇದ್ದೀನಿ.
ನಾನು ಬೆಟ್ಟ ಹತ್ತುವಾಗ ಈ ದೇವಿ ಹತ್ರ ಏನು ಹರಕೆ ಹೊತ್ತಿದ್ದೆ ಅಂದರೆ ಈ ಬೆಟ್ಟ ಹತ್ತಿ ದೇವಿಯ ದರ್ಶನ ಮಾಡಿಕೊಂಡು ಸೇಫಾಗಿ ಕೆಳಗೆ ಬರಬೇಕು ಅಂದ್ಬಿಟ್ಟು ನನ್ನ ಹರಕೆ ತೀರಿದೆ. ಆದ್ದರಿಂದ ಈಗ ದೇವಿಗೆ ನಾನು ಬೇಲದ ಕಾಯಿ ತಗೊಂಡು ನನ್ನ ಮುಡಿಪನ್ನು ನಾನು ತೀರಿಸ್ತೀನಿ. ಕಬ್ಬಾಳಮ್ಮ ದೇವಸ್ಥಾನದಿಂದ ನಾವು ಚನ್ನಪಟ್ಟಣಕ್ಕೆ ಹೋಗೋದಕ್ಕೆ ನಮಗೆ ಲಾಸ್ಟ್ ಬಸ್ಸು 7:30 ಈ ಬಸ್ಸಿನಲ್ಲಿ ನಾವು ಪ್ರಯಾಣ ಮಾಡಿ ಚನ್ನಪಟ್ಟಣದಿಂದ ಬೆಂಗಳೂರು ಕಡೆಗೆ ಪ್ರಯಾಣ ಮಾಡೋಣ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಗಲೇ ನಮ್ಮ ಮುಂದಿನ ವಿಡಿಯೋ ನಿಮಗೆ ಬೇಗನೆ ಬಂದು ತಲುಪುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ.